ಈ ಸೋಷಿಯಲ್ ಮೀಡಿಯಾ ಅನ್ನೋದು ಒಂಥರ ಯೂನಿವರ್ಸಿಟಿ ಇದ್ದಂಗೆ. ಯಾವುದೇ ವಿಷಯನ ಕಲಿಯೋಕ್ಕಾಗಲಿ ಕಲ್ಸೋಕ್ಕಾಗಲಿ ಇದರಿಂದ ತುಂಬ ಉಪಯೋಗನೇ ಅನ್ಬೋದು. ಇವತ್ತಿನ ನಾನು ರೆಸಿಪಿ ಮಾಡ್ತಾ ಇರೋ ಹೆಸರು ಬಂದು ಪನ್ನೀರ್ ರೋಲು. ನಾನು ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಮೈದಾ ಹಿಟ್ಟನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕಿ ನಿಧಾನಕ್ಕೆ ಹಿಟ್ಟನ್ನ ಕಲಿಸ್ಕೋಬೇಕು. ತುಂಬ ರಫ್ ಆಗಿ ಬೇಡ, ತುಂಬ ಸ್ಮೂತಾಗೂ ಬೇಡ. ಒಂದು ಅದಕ್ಕೆ ತುಂಬ ಸ್ಮೂತ್ ಅಂತಲ್ಲ, ಒಂದು ಅದಕ್ಕೆ ಕಲಿಸ್ಕೊಂಡ್ರೆ ಹಿಟ್ಟು ಅದಕ್ಕೆ ಕಲಿಸ್ಕೊಂಡು ಒಂದು 2 ಅವರ್ 3 ಅವರ್ ರೆಸ್ಟ್ಗೆ ಬಿಡಬೇಕು. ನಂತರ ನಾನು ಅಕ್ಷಯಕಲ್ಪ ಪನ್ನೀರನ್ನ ತೊಗೋತಾ ಇದ್ದೀನಿ. ಅದನ್ನು ಈ ಟೈಪಲ್ಲಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕೋತಾ ಇದ್ದೀನಿ. ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಗರಂ ಮಸಾಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡ್ತಾ ಇದ್ದೀನಿ. ಆಮೇಲೆ ಒಂದು ಬಾಣಲೆ ತೊಗೊಂಡು ಅದರಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಉದ್ದುದ್ದಕ್ಕೆ ಹೆಂಚಿರೋ ಈರುಳ್ಳಿನ ಹಾಕಿ ನಂತರ ಅದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಅಂದರೆ ತುಂಬ ಡೀಪಾಗೇನು ಬೇಡ, ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ನಂತರ ಉದ್ದುದ್ದಕ್ಕೆ ಕಟ್ ಮಾಡಿರೋ ಕ್ಯಾರೆಟು ಮತ್ತು ಎಲೆಕೋಸು ಮತ್ತು ಟೊಮೆಟೊನ ಹಾಕಿ ಚೆನ್ನಾಗಿ ಬಾಡಿಸ್ಕೊತೀನಿ. 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಡೀಪ್ ಫ್ರೈ ಏನು ಬೇಡ, ಸ್ವಲ್ಪ ಹಾಗೆ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಫ್ರೈ ಮಾಡ್ಕೊಳ್ಳೋಣ. ನಂತರ ಅದು ನಾನು ನೆನೆಯೋಕ್ಕೆ ಅಂತ ಕಲಸಿಟ್ಟಿದ್ದ ಪನ್ನೀರ್ ಮಸಾಲ ಮಿಕ್ಸ್ ಇದೆಯಲ್ವ, ಅದನ್ನು ಈರುಳ್ಳಿ ಫ್ರೈ ಜೊತೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೊಂದು 2 ನಿಮಿಷ ಕುದಿಯೋಕೆ ಬಿಡೋಣ. ಯಾಕಂದರೆ ಪನ್ನೀರ್ ಅಲ್ವಾ, ಸೊ ತರಕಾರಿನೂ ಜಾಸ್ತಿ ಬೇಯೋಂಗಿಲ್ಲ, ಪನ್ನೀರು ಜಾಸ್ತಿ ಏನು ಒಂದು 3-4 ನಿಮಿಷ ಬೆಂದರೆ ಸಾಕು. ಅದರಲ್ಲಿ ಬೇಯಿಸೋ ಅಂಥ ಅಂಶ ಏನಿರಲ್ಲ ಜಾಸ್ತಿ. ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ಲೇವರ್ ಬರಲಿ ಮತ್ತು ಟೇಸ್ಟಿಗೋಸ್ಕರ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಚೆನ್ನಾಗಿ ಬಂದಿದೆ ಈ ಮಿಶ್ರಣ. ಸೊ ಇದನ್ನು ಇವಾಗ ಸೈಡಿಗೆ ತೆಗೆದಿಟ್ಟು ತಣ್ಣಗಾಗಕ್ಕೆ ಬಿಟ್ಟು ನಂತರ ಒಂದು ಪ್ಯಾನ್ನ ಇಟ್ಟು ನೆನೆಯೋಕೆ ಬಿಟ್ಟಿದ್ದ ಮೈದಾ ಹಿಟ್ಟನ್ನು ತೊಗೊಂಡು ಉಂಡೆ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೊತೀನಿ. ಮೊದಲು ಸ್ವಲ್ಪ ಉದ್ದುದ್ದಗೆ ಲಟ್ಟಿಸ್ಕೊಂಡು ಈಗ ಪರೋಟಾಗೆ ಮಾಡ್ಕೊತೀವಲ್ವ, ಫಸ್ಟು ಅದನ್ನು ಹಿಂಗೆ ಸುರುಳಿ ಸುತ್ತಿ ಅದನ್ನು ಹಿಂಗೆ ಮತ್ತೆ ರೌಂಡ್ ಮಾಡಿ ಆಮೇಲೆ ಲಟ್ಸಿದ್ರೆ ಒಂಥರ ಚೆನ್ನಾಗಿರುತ್ತೆ ರೋಲ್ಗಂತ. ಸೊ ಈ ಥರ ರೌಂಡಾಗಿ ಸುತ್ತಬಿಟ್ಟು ನಾವು ಈಗ ಪರೋಟಾಗೆ ಹೆಂಗೆ ಸುತ್ತೀವಲ್ವ, ಪರೋಟ ಮಾಡಬೇಕಾದ್ರೆ ಹಂಗೆ ಪರೋಟಾಗಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಬಟ್ ಇದಕ್ಕೆ ಸ್ವಲ್ಪ ಈ ಥರ ಒಂದು ಈ ಟೈಪ್ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೋಬೇಕು. ರೌಂಡಕ್ಕೆ ಲಟ್ಟಿಸ್ಕೊಂಡು ಒಂದು ಪ್ಯಾನ್ನ ಇಟ್ಟು ಅದ್ರ ಮೇಲೆ ಲಟ್ಟಿಸ್ಕೊಂಡಿರೋ ಅಂಥ ಇದನ್ನು ಪ್ಯಾನ್ಗೆ ಹಾಕೋಣ. ಹಾಕಿ ಬೇಯಿಸೋಣ, ಚೆನ್ನಾಗಿ ಬೇಯಿಸೋಣ. 2 ಸೈಡು ಬೇಯಿಸ್ಕೊಂಡು ತುಪ್ಪ ಬೆಣ್ಣೆ ಎಲ್ಲ ಹಾಕ್ಕೋಬೋದು. ನಾನು ಹಾಕಿಲ್ಲ, ಸ್ವಲ್ಪ ಅದು ಮೇಲೆ ರಫ್ ಬರಲಿ ಅಂತ ಹೇಳಿ ಲಾಸ್ಟಿಗೆ ಮೇಲೆ ತಿನ್ನಬೇಕಾದ್ರೆ ಹಾಕ್ಕೊಂಡ್ರಾಯ್ತು ಅಂತೇಳಿ. ಅದಕ್ಕೆ ಪನ್ನೀರ್ ಮಿಶ್ರಣ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಮತ್ತು ಹಸಿ ಈರುಳ್ಳಿ, ಉದ್ದುದ್ದಕ್ಕೆ ಹೆಂಚಿದ ಹಸಿ ಈರುಳ್ಳಿ, ಆಮೇಲೆ ಎಲೆಕೋಸು, ಆಮೇಲೆ ಕ್ಯಾರೆಟ್, ಅದ್ರ ಮೇಲೆ ಸ್ವಲ್ಪ ಚೀಸ್ನ ತುರಿದು ಹಾಕ್ತಾಯಿದ್ದೀನಿ. ನಾನು ಮಯೋನೀಸ್ನ ಬಳಸ್ತಾ ಇಲ್ಲ. ನಾನು ಮಯೋನೀಸ್ನ ರೆಡಿಮೇಡ್ ಮಯೋನೀಸ್ನ ಹಾಕೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಬಳಸ್ತಾ ಇಲ್ಲ. ನೀವು ಬೇಕಾದರೆ ಮಯೋನೀಸ್ನ ಸ್ಪ್ರೆಡ್ ಮಾಡ್ಕೋಬೋದು ಆ ಚಪಾತಿ ಮೇಲೆ. ಟೊಮೆಟೊ ಸಾಸ್ನ ಹಾಕ್ಕೋತಾ ಇದ್ದೀನಿ ನಾನು. ಈಗ 2 ಸೈಡು ಪ್ರೆಸ್ ಮಾಡಬೇಕು. ಈ ಕಡೆಯಿಂದನೂ ಈ ಕಡೆಯಿಂದನೂ 2 ಸೈಡು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಲಿಲ್ಲ ಅಂತಂದರೆ ಅದರ ನಾನು ಸ್ಟಿಕ್ನ ಹಾಕಿದ್ದೀನಿ. ನೀವು ಬೇಕಾದರೆ ಹಾಗೇ ರೋಲ್ ಮಾಡ್ಕೋಬೋದು. ಈ ಥರ ಬಂದಿದೆ ನನ್ನ ಪನ್ನೀರ್ ರೋಲು. ನೋಡೋಕ್ಕೆ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ನಾನು ಮಾಡಿದ ವಿಧಾನ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ರೆಸಿಪಿ ಇಷ್ಟ ಆದರೆ ನೀವು ಒಂದು ಸಲ ಮಾಡ್ಕೊಳ್ಳಿ, ಟೇಸ್ಟ್ ಹೇಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ನಾನು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್.